ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ಬಳಿ ಮೊಬೈಲ್ ಪತ್ತೆಯಾದ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ಜೈಲು ಸಿಬ್ಬಂದಿ ಅಮಾನತುಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಓರ್ವ ವಾರ್ಡರ್ ಹಾಗೂ ಓರ್ವ ಜೈಲರ್ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಕರ್ತವ್ಯ ಲೋಪ ಹಿನ್ನೆಲೆ ಅಮಾನತುಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಜೈಲರ್ ರಮೇಶ್ ಧರ್ಮಟ್ಟಿ, ವಾರ್ಡರ್ ಮಹೇಶ್ ಸಜ್ಜನ್ ಅಮಾನತುಗೊಂಡಿದ್ದಾರೆ. ಮತ್ತೊಂದೆಡೆ ಜೈಲಿನಲ್ಲಿ ಪ್ರಜ್ವಲ್ಗೆ ಮೊಬೈಲ್ ನೀಡಿದ್ದ ವ್ಯಕ್ತಿ ಅರೆಸ್ಟ್ ಆಗಿರೋದು. ಬಾಣಸವಾಡಿಯ ನವೀನ್ ಎಂಬಾತನ ಬಂಧನ ಆಗಿದೆ. ಅಪರಾಧ ಪ್ರಕರಣವೊಂದರಲ್ಲಿ ಜೈಲು ಸೇರಿದ್ದ ನವೀನ್ ಈ ವೇಳೆ ಕೈದಿ ಪ್ರತಾಪ್ ರಾಯ್ಗೆ ನವೀನ್ ಪರಿಚಯ ಆಗಿತ್ತು. ಆರೋಪಿ ನವೀನ್ನಿಂದ ಮೊಬೈಲ್ ಪಡ್ಕೊಂಡಿದ್ದಂತ ಪ್ರತಾಪ್ ರಾಯ್ ಅದನ್ನ ಕೈದಿ ಪ್ರಜ್ವಲ್ ರೇವಣ್ಣಗೆ ಕೊಟ್ಟಿದ್ದ. ಮೊಬೈಲ್ ಪೂರೈಕೆ ಸಂಬಂಧ ಹಣದ ವ್ಯವಹಾರ ಕೂಡ ನಡೆದಿರುವಂತ ಮಾಹಿತಿ ಇದೆ. ಮೊಬೈಲ್ ಕೊಟ್ರೆ ಹಣ ಕೊಡ್ತೀನಿ ಅಂತ ಅಕ್ರಮವಾಗಿ ಮೊಬೈಲ್ ಪಡೆದು ಬಳಿಕ ಪಾಸ್ವರ್ಡ್ ಸೆಟ್ ಮಾಡಿಕೊಂಡಿದ್ದಂತ ಪ್ರಜ್ವಲ್. ಹೀಗಾಗಿ ಮೊಬೈಲ್ ಕೊಟ್ಟಂತ ನವೀನ್ ಅನ್ನು ಕೂಡ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರತಾಪ್ ರಾಯ್ ಇರಬಹುದು, ಪ್ರಜ್ವಲ್ ಇರಬಹುದು, ಅದ್ರ ಜೊತೆಗೆ ನವೀನ್, ಮೂವರು ಕೂಡ ಈ ಪ್ರಕರಣದಲ್ಲಿ ಈಗ ಆರೋಪಿಗಳೇ. ಅಂದ್ರೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಅಪರಾಧಿ, ಆದ್ರೆ ಈ ಮೊಬೈಲ್ ಕೇಸಿಗೆ ಸಂಬಂಧಪಟ್ಟಂತೆ ಇಲ್ಲಿಗ ಮತ್ತೊಂದು FIR ದಾಖಲಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ. ಕಾರಣ ಸೆಲ್ನಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಇದ್ರು, ಅದ್ರ ಜೊತೆಗೆ ಕಾಲ್ ಮಾಡಿ ಮಾತನಾಡ್ತಾ ಇದ್ರು. ಏನಾದರೂ ಸಾಕ್ಷಿಗಳಿಗೆ ಕಾಲ್ ಮಾಡಿ ಬೆದರಿಕೆ ಹಾಕಿರಬಹುದಾ? ಆ ಒಂದಷ್ಟು ಆಂಗಲ್ನಲ್ಲೂ ಕೂಡ ಈಗಾಗಲೇ ತನಿಖೆ ನಡೀತಾ ಇದೆ. ಒಟ್ಟಿನಲ್ಲಿ ಜೈಲ್ನಲ್ಲಿದ್ರೂ ಕೂಡ ಮೊಬೈಲ್ ಸಪ್ಲೈ ಆಗೋದು ಅಥವಾ ಅವ್ರಿಗೆ ಬೇಕಾಗಿರುವಂಥ ಐಷಾರಾಮಿ ಟ್ರೀಟ್ಮೆಂಟ್ ಸಿಗೋದು ಇದ್ಯಾವುದು ಕೂಡ ಬಂದ್ ಆಗ್ತಾ ಇಲ್ಲ. ಇದಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ವ್ಯವಸ್ಥೆಯಲ್ಲಿ ಇನ್ನೂ ಕೂಡ ಸಾಕಷ್ಟು ಬದಲಾವಣೆಗಳಾಗಬೇಕಿದೆ. ಮೊನ್ನೆಯಷ್ಟೇ ಅಲೋಕ್ ಕುಮಾರ್ ಅವರು ಕೂಡ ಪರಿಶೀಲನೆಗಂತ ಹೋದ ಸಂದರ್ಭದಲ್ಲಿ ಪ್ರಜ್ವಲ್ ಅದನ್ನೇ ಹೇಳ್ತಿದ್ರಂತೆ, ನಂದೇನು ತಪ್ಪಿಲ್ಲ ಅಂತ. ಆಗ ಅಲೋಕ್ ಕುಮಾರ್ ಹೇಳಿದ್ದಾರೆ, ಈ ಡ್ರಾಮಾ ಎಲ್ಲ ನಿಲ್ಲಿಸಿ ಸಾಕು, ಇದೇ ರೀತಿ ಕಂಟಿನ್ಯೂ ಆದರೆ ನಾವು ಇನ್ನೂ ಕೂಡ ಕಠಿಣವಾದ ಆಕ್ಷನ್ ತೆಗೆದುಕೊಳ್ಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರಂತೆ. ಬಟ್ ಮೊಬೈಲ್ ಕೊಡೋರ್ಗೂ ಇಲ್ಲಿ ಮರ್ಯಾದೆ ಇಲ್ಲ, ಮೊಬೈಲ್ ಯೂಸ್ ಮಾಡೋರ್ಗಂತೂ ಮೂರು ಬಿಟ್ಟು ಕುಂತಿದ್ದಾರೆ. ಹೀಗಾಗಿ ಜೈಲಿನಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದಂಥ ಆರೋಪಿಗಳು, ಅಪರಾಧಿಗಳಿಗೀಗ ಮತ್ತೆ ಟೆನ್ಷನ್. ಕಾರಣ ಯಾವಾಗ ಬೇಕಿದ್ರೂ ಇಲ್ಲಿ ದಾಳಿ ಆಗಬಹುದು ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಜೈಲಿನಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೊಬೈಲ್ ಕೊಟ್ಟಂತ ನವೀನ್ ಬಂಧನ ಕೂಡ ಆಗಿದೆ. ಈ ಆಂಗಲ್ನಲ್ಲಿ ಹೇಗೆ ತನಿಖೆ ನಡೀತಿದೆ, ಮತ್ತೇನು ಡೀಟೇಲ್ಸ್ ಇದೆ? ಸೊಕ್ಕೆ ಪರಪ್ಪನಗರ ಜೈಲಿನಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಸಜಾ ಕೈದಿಯಾಗಿದ್ದಾರೆ. ಆತ ಏನು ಜೈಲಿನಲ್ಲಿ ಇದ್ಕೊಂಡು ಒಂದು ರೀತಿಯಾಗಿ ರಾಜಾತಿಥ್ಯವನ್ನು ಪಡಿತಾ ಇದ್ದಾರೆ. ಬೇಕಾದಂಥ ಮೊಬೈಲ್ ಇರ್ಬೋದು ಅಥವಾ ಬೇಕಾದಂಥ ಊಟ ಇರ್ಬೋದು, ಉಪಚಾರಗಳೆಲ್ಲವನ್ನು ಸಹ ಅನುಭವಿಸ್ತಾ ಇದ್ದಾನೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿತ್ತು. ಆ ಮಾಹಿತಿ ಆಧಾರದ ಮೇಲೆ CCB ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ದಾಳಿ ಸಂದರ್ಭದಲ್ಲಿ ನೇರವಾಗಿ ಪ್ರಜ್ವಲ್ ರೇವಣ್ಣ ಅವರ ಬ್ಯಾರಕ್ಗೆ ಹೋದಂಥ ಸಂದರ್ಭದಲ್ಲಿ ಆತ ತಲೆದಿಂಬಿನ ಅಡಿಯಲ್ಲಿ ಮೊಬೈಲ್ ಪತ್ತೆ ಆಯಿತು. ಜೊತೆಗೆ ಒಂದಷ್ಟು ಪೇಪರ್ ಕಟಿಂಗ್ಸ್ ಎಲ್ಲ ಪತ್ತೆ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಕ್ರೈಮ್ ನಂಬರ್ 319/26 ಅಂತ ಒಂದು FIR ಅನ್ನು ದಾಖಲು ಮಾಡಿದ್ರು ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೈಗೊಂಡಾಗ ವಿಡಿಯೋ ಏನು ವೈರಲ್ ಆದಂಥ ವಿಡಿಯೋ ಅದು 2024ರಲ್ಲಿ ಚಿತ್ರೀಕರಣಗೊಂಡಿರ್ತಕ್ಕಂಥ ವಿಡಿಯೋ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಆತನ ಆ ಬ್ಯಾರಕ್ನಲ್ಲಿ ಇದ್ದಂಥ ಆರೋಪಿ ಯಾರು ಅನ್ನೋದನ್ನು ಪತ್ತೆ ಹಚ್ತಾರೆ. ಜೊತೆಗೆ ಇತ್ತೀಚೆಗೆ ಬಳಕೆ ಮಾಡ್ತಾ ಇದ್ದಂಥ ಮೊಬೈಲನ್ನು ಯಾರು ಪ್ರಜ್ವಲ್ ರೇವಣ್ಣಗೆ ತಲುಪಿಸಿದ್ರು ಅಂತಕ್ಕಂಥ ಒಂದು ಪ್ರಶ್ನೆ ಕಾಡೋದಕ್ಕೆ ಶುರು ಆಗಿತ್ತು. ಆರಂಭದಲ್ಲಿ ಜೈಲಿನ ಅಧಿಕಾರಿಯಾದಂಥ ಈರಣ್ಣ ಅಂತಕ್ಕಂಥವರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿ ಆತ ಕೆಲವೊಂದು ಸಜಾ ಕೈದಿಗಳಿಗೆ ಈ ರೀತಿಯಾಗಿ ಮೊಬೈಲನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಬೇರೆ ಬೇರೆ ಆಮಿಷಗೊಳಗಾಗಿ ಆತನಿಗೆ ಬೇಕಾದಂಥ ಅಕ್ರಮಗಳಿಗೆ ಸಾಥನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಹಾಗಾಗಿ ಈರಣ್ಣ ಅವರನ್ನು ಅಮಾನತು ಮಾಡಲಾಗಿತ್ತು. ಇನ್ನುಳಿದಂತೆ ಮೊಬೈಲ್ ಎಲ್ಲಿಂದ ಬಂತು ಅನ್ನೋದನ್ನು ನೋಡಿದಾಗ ಇಲ್ಲಿ ಬಾಣಸವಾಡಿ ಮೂಲದ ಒಬ್ಬ ನವೀನ್ ಎಂಬಾತ ಒಂದು ಅಪರಾಧ ಪ್ರಕರಣದಲ್ಲಿ ಜೈಲಿಗೆ ಹೋಗಿರ್ತಾರೆ. ಜೈಲಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಈ ಪ್ರಜ್ವಲ್
ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿರ್ತಕ್ಕಂಥ ಏನು ಪ್ರತಾಪ್ ರಾಯ್ ಅಂತಕ್ಕಂಥ ಆರೋಪಿ ಇದ್ದಾನೆ ಆತನೊಂದಿಗೆ ಸ್ನೇಹ ಆಗಿರುತ್ತೆ. ಸ್ನೇಹ ಅವರಿಬ್ಬರ ನಡುವೆ ಬೇರೆ ಬೇರೆ ಅಕ್ರಮಗಳಿಗೆ ಸಾಥ್ ಕೊಡುವಂಥ ಒಂದು ಕುತಂತ್ರವನ್ನು ಸಹ ನಡೀತಾ ಇರ್ತಾರೆ. ಇಲ್ಲಿ ಜೈಲಿಗೆ ಏನು ಬೇಕಾದಂಥ ವಸ್ತುಗಳು, ಮಾದಕ ವಸ್ತು ಇರ್ಬೋದು, ಸಿಗರೇಟ್ ಇರ್ಬೋದು ಅಥವಾ ಮದ್ಯ ಇರ್ಬೋದು, ಜೊತೆಗೆ ಮೊಬೈಲ್ ಫೋನ್ಗಳಿರ್ಬೋದು, ಅದನ್ನು ತಲುಪಿಸಿದ್ರೆ ಏನು ಹೊರಗಡೆ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಬೆಲೆಗಿಂತ ಹೆಚ್ಚಿನ ಪಟ್ಟು ಅಂದರೆ 10 ಪಟ್ಟಷ್ಟು ಹಣವನ್ನು ಕೊಳ್ಳಾಗುತ್ತೆ ಅಂತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು. ಆ ಮಾಹಿತಿ ಆದ ಮೇಲೆ ಇಲ್ಲಿ ಒಂದು ಮೊಬೈಲನ್ನು ಈ ನವೀನ್ ಹೊರಗಡೆ ಬಂದಾಗ ಆತನಿಗೆ ತಲುಪಿಸುವಂಥ ಕೆಲಸವನ್ನು ಸಹ ಮಾಡ್ತಾರೆ. ನೇರವಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಪ್ರತಾಪ್ ರಾಯ್ ಏನಿದ್ದಾರೆ ಆತನಿಗೆ ನವೀನ್ ಹೊರಗಡೆ ಬಂದ ನಂತರ ಒಂದು ಮೊಬೈಲನ್ನು ತಲುಪಿಸ್ತಾನೆ. ಅದನ್ನು ಪ್ರತಾಪ್ ರಾಯ್ ಪ್ರಜ್ವಲ್ ರೇವಣ್ಣಗೆ ಕೊಟ್ಟಿದ್ದ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿರತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.